ಮುಕ್ತೇಶ್ಚ ಮಾರ್ಗಮನಿಷಂಚ ಗವೇಷಯಂತಃ ಮಂತ್ರಾಂಸ್ತವ ಸ್ತವ ಪರಾಂ ಸಮುದೀರಯಂತೆ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಓಂ ಮಿಥ್ಯಾ ವಿಜೃಂಭಿತ ಜಗದ್ವಿಭವೆ ವಿರಕ್ತಾ ಮುಕ್ತೇಶ್ಚ ಮಾರ್ಗಮನಿಷಂಚ ಗವೇಷಯಂತಃ ಮಂತ್ರಾಂಸ್ತವ ಸ್ತವ ಪರಾಂ ಸಮುದೀರಯಂತೆ ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ. ಅರ್ಥ ಸುಲಭವಾಗಿದೆ ನೋಡಿ. ಈ ಒಂದು ಮುಮುಕ್ಷು ಜನಗಳನ್ನ ಕುರಿತು ಇದು ಹೇಳ್ತಾ ಇದ್ದಾರೆ ಕವಿಗಳು. ನಾವೆಲ್ಲ ಯಾರು ಅಂದ್ರೆ ಮಿಥ್ಯಾ ವಿಜೃಂಭಿತ ಜಗತ್ ವಿಭವೇ ವಿರಕ್ತಾ ಸ್ವಯಂ. ಮಿಥ್ಯಾ ವಿಜೃಂಭಿತ ನಿಜವಾಗಿದ್ದೇ ಇರತಕ್ಕಂಥದ್ದು ಅಂದ್ರೆ ಮಿಥ್ಯಾ ಅಂದ್ರೆ ಏನು? ಭ್ರಮ ಮಾತ್ರವಾಗಿರತಕ್ಕಂತಹ, ಕೇವಲ ಭ್ರಮ ಮಾತ್ರವಾಗಿರತಕ್ಕಂಥ ಯಾವುದರಂತೆ? ಹಗ್ಗದ ಹಾವಿನಂತೆ, ರಜ್ಜು ಸರ್ಪವತ್ ಮಿಥ್ಯಾ ವಿಜೃಂಭಿತ ಜಗದ್ವಿಭವೇ ವಿರಕ್ತ. ರಜ್ಜು ಸರ್ಪದಂತೆ, ಹಗ್ಗದಲ್ಲಿ ತೋರುವ ಹಾವಿನಂತೆ ಮಿಥ್ಯಾ ವಿಜೃಂಭಿತವಾಗಿದೆ. ಮಿಥ್ಯಾ ಒಂದು ಭ್ರಮೆಯಿಂದ ವಿಜೃಂಭಿಸ್ತಾ ಇದೆ ಈ ಜಗತ್ತು. ಇದರ ಒಂದು ವಿಭವ ಅಂದ್ರೆ ವೈಭವದಲ್ಲಿ, ಇದರ ಒಂದು ಆ ಐಶ್ವರ್ಯ ಅಂತ ಇದೆಯಲ್ಲ, ಇದು ನಾನಾ ವಿಧವಾದಂತ ಒಂದು ಆಕರ್ಷಣೆಗಳು, ಇದರಲ್ಲಿ ವಿರಕ್ತ ಪೂರ್ತಿಯಾಗಿ ಮಗ್ನರಾಗಿ ಬಿಟ್ಟು ಮುಕ್ತಿಮಯನಾಗಿದೆ. ಏನೋ ಧರ್ಮ ಕರ್ಮ ಸಂಯೋಗ ಆಯ್ತು, ಏನಾಯ್ತು? ಓಹೋ ಇದು ಮಿಥ್ಯಾ ಅಂತ ಸ್ವಲ್ಪ ಗೊತ್ತಾಯ್ತು ಭ್ರಮೆ ಅಂತ. ಏನ್ ಮಾಡ್ಬೇಕು? ಇದ್ರ ಬಿಟ್ಟು ಈಚೆ ಬರೋದು ಹೇಗೆ? ಮುಕ್ತೇಶ್ಚ ಮಾರ್ಗ ಮನುಷ್ಯಂಚ ಗವೇಷಯಂತಹ. ಸರಿ ಹುಡ್ಕೋಕ್ ಶುರು ಮಾಡಿ. ಗವೇಷ ಅಂತ ಅಂದ್ರೆ ಹುಡ್ಕೋದು, ಮಾರ್ಗಣ ಅಂದ್ರೆ ಒಂದೇ, ಗವೇಷಣೆ ಅಂದ್ರೆ ಒಂದೇ. ಹೀಗೆ ಈ ಮುಕ್ತೇಶ್ಚ ಮಾರ್ಗ ಮನುಷ್ಯ ಅಂದ್ರೆ ಆ ಅನಿಶಂ ಅಂತಂದ್ರೆ ಏನು ಅಂದ್ರೆ ಅನಿಶಂ ಅಂತಕ್ಕಂಥದ್ದು. ಅನಿಶಂ ಅಂತಂದ್ರೆ ನಿರಂತರವಾಗಿ ಅಂತ ಒಂದು ಅರ್ಥ ಬರುತ್ತೆ. ಆದರೂ ಕೂಡ ಇಲ್ಲಿ ಏನು ಇಂಗ್ಲಿಷ್ ಹೇಳೋದ ಸಿನ್ಸಿಯರ್ ಅಂತ. ನಾವು ಇದಕ್ಕಾಗಿ ಮುಕ್ತಿಯ ಮಾರ್ಗವನ್ನ ನಾವು ಗವೇಷೆ ಅಂತ ಹುಡುಕ್ತಾ ಇದ್ದೇವೆ. ಏನ್ ಮಾಡ್ತಾ ಇದ್ದೇವೆ? ತವ ಮಂತ್ರಾನ್, ತವ ಪರಾನ್ ಮಂತ್ರಾನ್. ಹೇ ಶಂಕರ ಭಗವತ್ ಪೂಜ್ಯಪಾದರೆ, ನಿಮ್ಮ ಪರವಾಗಿರ್ತಕ್ಕಂಥ ಸ್ತೋತ್ರಗಳು, ನಿಮ್ಮ ಪರವಾಗಿರ್ತಕ್ಕಂಥ ಮಂತ್ರಗಳು ಇಲ್ಲ ಶ್ಲೋಕಗಳು ಅಂತ, ಅದನ್ನ ಸಮುದೀರಯಂತಿ, ಸಮ್ಯಕ್ ಉದೀರಯಂತಿ. ನಾವು ಅತ್ಯಂತ ಭಕ್ತಿಭಾವದಿಂದ ಸ್ವಾಮಿ ನಮ್ಮನ್ನು ಅನುಗ್ರಹ ಮಾಡಿ ಎಂಬುದಾಗಿ ನಾವು ನಿಮ್ಮಲ್ಲಿಗೆ ಬಂದಿದ್ದೇವೆ. ನಾವು ಯಾವಾಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೇವೆ. ಇಂತಹ ನಾವು ಬಂದಿದ್ದೇವಲ್ಲ, ನಮಗೋಸ್ಕರ ತಾವು ಮೇಲಕ್ಕೆ ಎದ್ದು ಹೇ ಸಂಯಮೀಂದ್ರ ಗುರು ಶಂಕರ ಸುಪ್ರಭಾತಂ, ತಮಗೆ ಸುಪ್ರಭಾತ, ತಮಗೆದ್ದು ನಮ್ಮನ್ನ ಅನುಗ್ರಹ ಮಾಡಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾರೆ ಕವಿಗಳು. ಏನಂದ್ರೆ ನೋಡಿ, ಆ ಒಂದು ಮಂತ್ರ ಇವಾಗ ನಾವು ಏನು ಈ ಒಂದು ಬ್ರಹ್ಮಸೂತ್ರ ಒಂದು ಅಧ್ಯಯನ ಮಾಡ್ತಾ ಇದ್ದೇವಲ್ಲ, ಏನಂದ್ರೆ ಇದೇ ಹುಟ್ಟಿದ್ದಾಗ, ಇದೇ ಸ್ನಾನ ಮಾಡಿದ್ದಾಗ, ಇಲ್ಲೇ ಮೋಸ ಹಿಡಿತ್ತು, ಇಲ್ಲೇ ಮುಕ್ತರ, ಇಲ್ಲೇ ಎಲ್ಲ ಇದೆ. ನಮಗೆ ಭಾಷ್ಯವೇ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮತ್ತೆ ಏನೋ ಪ್ರಮಾಣ ಅಂತ ಇದ್ರೆ ಅದು ಭಾಷ್ಯ ಇದ್ರೆ ಪ್ರಮಾಣ ಆಗ್ತದೆ ಅಲ್ಲ. ಇರಲಿ, ಇದು ಎಲ್ಲರಿಗೂ ಇದನ್ನೇನು ಹೇಳ್ತಕ್ಕಂಥದ್ದಲ್ಲ. ಯಾರೋ ಕೆಲವರು ಮಾತ್ರ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ, ನಮ್ಮ ಮಾತ್ರ ಅನ್ವಯಿಸ್ತಕ್ಕಂಥ ವಿಚಾರ ಇದು. ಬೇರೆಯವ್ರಿಗೆಲ್ಲ ಅದಿದ್ದೇ ಇದೆ. ಕ್ಷೇತ್ರಕ್ಕೆ ಹೋಗ್ಬೇಕು, ಅಲ್ಲಿ ನೋಡ್ಬೇಕು, ಆ ಒಂದು ಪೂಜೆ ಮಾಡ್ತಾ ಏನೋ ಒಂದಿದೆ, ಅವೆಲ್ಲ ಸರಿ ಇಲ್ಲ ಅಂತಲ್ಲ. ಆದರೆ ನಮ್ಮ ಒಂದು ಮಾರ್ಗದಲ್ಲಿ ಇದೆ ನಮಗೆ. ಬೇರೆದು ಇರಲಿ, ಇಲ್ಲ ಅಂತ ಇಲ್ಲದೆ ಯಾಕೆ ಹೋಗ್ಬೇಕಾಯ್ತು ದೂರ ಅಲ್ಲ, ಅದು ಇರಲಿ. ಆದರೆ ಇದು ನಮಗೆ ಪರಮುಖ್ಯವಾದ್ದು. ಯಾವಾಗಲೂ ಕೂಡ ಇದನ್ನು ಚಿಂತನೆ ಮಾಡ್ತಾ ಇದ್ದೇವೆ. ಇದಕ್ಕಿಂತ ಮಿಗಿಲಾದ ಒಂದು ಭಗವತ್ಪಾದರ ಆರಾಧನೆ ಅಂತಕ್ಕಂಥದ್ದು ಇಲ್ಲ. ಅದಕ್ಕೋಸ್ಕರ ನಾವು ಭಾಷ್ಯವಾಕ್ಯಗಳ ಮೂಲಕವಾಗಿಯೇ ಈ ಷೋಡಶೋಪಚಾರವನ್ನು ಮಾಡ್ತಕ್ಕಂಥ 16 ಉಪಚಾರ ಅಂತಾರೆ.
ಭಾಷ್ಯವಾಕ್ಯಗಳ ನಾವು ತಗೊಂಡ್ರೆ 16,000 ವಿಚಾರ ಹೇಳ್ಬೋದು. ಹೌದ್ ತಾನೆ? ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ಪ್ರಥಮೇ ಪಾದೇ ಪ್ರಥಮಂ ಸಪ್ತಸೂತ್ರಾತ್ಮಕಂ ತದಂತರ ಪ್ರತಿಪತ್ಯಧಿಕರಣಂ. ಓಂ ತದಂತರ ಪ್ರತಿಪತ್ತೌ ಬ್ರಹ್ಮತಿ ಸಂಪರಿಷ್ವಕ್ತಃ ಪ್ರಶ್ನ ನಿರೂಪಣಾಭ್ಯಾಂ ಓಂ ಕ್ರಿಯಾತ್ಮಕತ್ವಾತ್ತು ಭೂಯಸ್ವಾತ್ ಓಂ ಪ್ರಾಣಗತೇಶ್ಚ ಓಂ ಅಗ್ನ್ಯಾದಿಗತಿ ಶ್ರುತೇರಿತಿ ಚೇನ್ನ ಭಾಕ್ತತ್ವಾತ್ ಓಂ ಪ್ರಥಮೇ ಶ್ರವಣಾದಿತಿ ಚೇನ್ನ ತಾಯೇವ ಶುಭಪತ್ತೇಃ ಓಂ ಅಶ್ರುತತ್ವಾದಿತಿ ಚೇನ್ನೇಷ್ಟಾಧಿಕಾರಿಣಾಂ ಪ್ರತೀತೇಃ ಓಂ ಭಾಗ್ ಸಂವಾನಾತ್ಮವಿತ್ವಾತ್ ತಥಾ ಹಿ ದರ್ಶಯತಿ. ಇವು ಆ ಒಂದು ತದಂತರ ಪ್ರತಿಪತ್ಯಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂಥ 7 ಸೂತ್ರಗಳು. ಪ್ರಕೃತ ನಾವಿದರಲ್ಲಿ 4ನೆಯ ಸೂತ್ರವನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಓಂ ಅಗ್ನ್ಯಾದಿಗತಿ ಶ್ರುತೇರಿತಿ ಚೇನ್ನ ಭಾಕ್ತತ್ವಾತ್ ಓಂ ಅಗ್ನ್ಯಾದಿಗತಿ ಶ್ರುತೇರಿತಿ ಚೇನ್ನ ಭಾಕ್ತತ್ವಾತ್. ಅಗ್ನ್ಯಾದಿಗತಿ ಶ್ರುತೇ ಅಯಂ ನಿರ್ಣಯ ನ ಸಾಧು. ಅಗ್ನಿಯೇ ಮುಂತಾದವುಗಳಿಗೆ ಶ್ರುತಿಗಳಲ್ಲಿ ಗತಿಯನ್ನು ಹೇಳಿರುವುದರಿಂದ ಏನು ಗತಿ ನೋಡಿದ್ದೆ ಹೇಳ್ತೇವೆ ಸಂಕ್ಷೇಪವಾಗಿ ನೋಡೋಣ. ಗತಿಯನ್ನು ಹೇಳಿರುವುದರಿಂದ ಅಯಂ ನಿರ್ಣಯ ನ ಸಾಧು. ನಿಮ್ಮ ಈ ನಿರ್ಣಯ ಇದೆಯಲ್ಲ ಸ್ವಾಮಿ, ಅದು ಸಾಧುವಲ್ಲ. ಏನು ಅಗ್ನ್ಯಾದಿಗತಿ ಶ್ರುತೆ ನಿರ್ಣಯ ಏನು ಅಂದ್ರೆ, ಶ್ರುತಿಗಳಲ್ಲಿ ಈ ನಮ್ಮ ವಿಷಯ ಏನು, ವಿಷಯ ಇಲ್ಲಿ ಜೀವನು ಶರೀರಾಂತರ ಪ್ರವೇಶ ಮಾಡುವಾಗ ಬಿಡ್ತಾನೆ, ಈ ಶರೀರ ಬಿಡ್ತಾನೆ, ಹೋಗ್ತಾನೆ. ಹೇಗೆ ಹೋಗ್ತಾನೆ? ಯಾರನ್ನಾದ್ರೂ ಜೊತೆಗೂಡಿ ಹೋಗ್ತಾನ, ಇಲ್ಲ ಹೇಗೆ ಹೋಗ್ತಾನೆ ಅಂತಂದ್ರೆ, ಹೌದಪ್ಪ ಜೊತೆಗೂಡಿ ಹೋಗ್ತಾನೆ. ಯಾವುದು ಅಂದ್ರೆ ಭೂತ ಸೂಕ್ಷ್ಮಗಳ ಜೊತೆಯಲ್ಲಿ ಹೋಗ್ತಾನೆ ಅಂತೇಳಿ. ಸರಿ, ಭೂತ ಸೂಕ್ಷ್ಮಗಳ ಜೊತೆಯಲ್ಲಿ ಹೋಗ್ತಾನೆ ಅಂತ ಹೇಳಿದ ಮೇಲೆ ಈ ಪ್ರಕೃತ ಯಾವುದನ್ನ ನಾವು ಆಧಾರವಾಗಿಟ್ಕೊಂಡು ನಾವು ವಿಚಾರ ಮಾಡ್ತಾ ಇದ್ದೇವೆ, ಇದನ್ನ ಗತಿನ ಯಾವುದು ಈ ಜೀವನಿಗೆ ಗತಿ ಇದೆಯಲ್ಲ ಮಾಡ್ತಾ ಇದ್ದೇವಲ್ಲ, ಯಾವುದನ್ನ ಆಧಾರ ಇಟ್ಕೊಂಡು ಮಾಡ್ತಾ ಇದ್ದೇವೆ ಅಂದ್ರೆ ಪಂಚಾಗ್ನಿ ವಿದ್ಯೆ, ಪಂಚಾಗ್ನಿ ಉಪಾಸಕ ಇದ್ದಾನಲ್ಲ ಅವನ ವಿಚಾರವಾಗಿ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಹೀಗೆ ಏನಾಯ್ತು ಇವಾಗ ಅಂದ್ರೆ ನೋಡಿ, ಅವನು ಈ ಒಂದು ಭೂತ ಸೂಕ್ಷ್ಮಗಳಿಂದ ಸಂಪರಿಸ್ಪಕ್ಷನಾಗಿ ಅಂತ ಹೇಳಿ ಪಂಚಾಗ್ನಿ ವಿದ್ಯೆಯಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಈ ಒಂದು ಶರೀರ ಅಂತಕ್ಕಂಥದ್ದು ಏನಿದೆ ಅದು ಈ ತೇಜೋಬಂಧ ರೂಪವಾಗಿದೆ. ಆದರೂ ಕೂಡ ಈ ಒಂದು 5 ಅಗ್ನಿ ಅಂತ ಹೇಳಿದ್ರಲ್ಲ, ದ್ಯುಲೋಕ, ಪರ್ಜನ್ಯ, ಪುರುಷ, ಯೋಷಿತ್ತು, ಪೃಥ್ವಿ, ಪುರುಷ, ಯೋಷಿತ್ತು ಅಂತ 5 ಇದೆಯಲ್ಲ, ಅದರಲ್ಲಿ ಹೋಮ ಮಾಡ್ತಾನೆ. ಅದು 5ನೆಯ ಆಹುತಿಯಲ್ಲಿ ಪಂಚಮ್ಯಾಂ ಆಹುತೌ ಪಾಪ ಪುರುಷವಚಸೋ ಭವಂತಿ ಅಂತ ಹೇಳ್ತಾರೆ. ಅಪ್ಪು ಪುರುಷ ವಚಸ್ಸಾಗುತ್ತೆ ಅಂದ್ರೆ ಪುರುಷ ಶಬ್ದ ವಾಚ್ಯವಾಗುತ್ತೆ, ಅಲ್ಲಿ ಪುರುಷ ಉತ್ಪತ್ತಿ ಆಗ್ತಾರೆ ಅಂತ ಅರ್ಥ. ಅಲ್ಲಿ ಭೂತ ಸೂಕ್ಷ್ಮ ಅಂತ ನೀವು ಹೇಳಿದ್ರಿ. ಭೂತ ಸೂಕ್ಷ್ಮ ಅಂತಂದ್ರೆ ಏನು? ಎಲ್ಲದು ನೀವು ಹೇಳಿದ್ರಿ. ಅಪ್ಪನೇ ಯಾತಕ್ಕೆ ಕೇಳಬೇಕು? ಅಪ್ಪು ಒಂದೇನೆ, ಬೇರೆ 3 ಇದೆಯಲ್ಲ, ಅಗ್ನಿ ತೇಜಸ್ಸು ಇದೆಯಲ್ಲ ಅಂದ್ರೆ ಇಲ್ಲ ಅಪ್ಪಿನ ಬಾಹುಳ್ಯ ಇದೆ ಆದ್ದರಿಂದ ಅಂತ ಹೇಳಿ. ಹಾಗೆ ಹೇಳೋದ್ರಿಂದ ಏನು? ಹೌದು, ತೇಜೋಬಂಧ ರೂಪಗಳ ಮೂಲಕ ತ್ರಿವೃತ್ಕೃತವಾಗಿ ಪ್ರತಿಯೊಂದು ತ್ರಿವೃತ್ಕೃತವಾಗಿದೆ. ಆದ್ದರಿಂದ 3 ಧಾತುಗಳಲ್ಲಿ 3 ಅಂಶಗಳು ಇವೆ. ಒಂದೇ ಇದ್ರೂ ಕೂಡ 3 ಅಂಶಗಳಿದೆ. ಮತ್ತೆ ಯಾಕೆ ಒಂದನ್ನು ಹೇಳ್ತಾರೆ? ಬಾಹುಳ್ಯದಿಂದ ಅಷ್ಟೇ ಅಂತ ಹೇಳಿ ಮತ್ತೆ ಈ ಒಂದು ಪ್ರಾಣಗತಿಯನ್ನು ಕೂಡ ಹೇಳಿದ್ದಾರೆ. ಪ್ರಾಣವೂ ಕೂಡ
ಜೊತೆಯಲ್ಲಿ ಹೋಗುತ್ತೆ ಅಂತ. ಯಾಕೆ ಪ್ರಾಣ ಹೋಗ್ಬೇಕಾದ್ರೆ ಪ್ರಾಣ ಒಂದೇನೆ ಹೋಗುತ್ತೆ. ಪ್ರಾಣ ಅಂತಕ್ಕಂಥ ಅದು ಒಂದೇ ಇರೋದಕ್ಕೆ ಇವಾಗ ನಾವು ಇದ್ದೇವೆ, ನಾವು ಮತ್ತೆ ಪ್ರಾಣ ಬೇರ್ಪಡಿಸಿ ನಾವು ಹೇಳುವುದಕ್ಕೆ ಸಾಧ್ಯವಾ? ಯಾವಾಗ ಬೇರ್ಪಡ್ತೋ ಹೇಳೋ ಹಾಗೆ ಇಲ್ಲ. ಏನು ಹೇಳ ಅವನು ಹೋದ ಮೇಲೆ ಏನು ಹೇಳುದು? ಪ್ರಾಣವನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಏನಾಗುತ್ತೆ, ಅದಕ್ಕೊಂದು ಆಶ್ರಯ ಅಂತಕ್ಕಂಥದ್ದು ಬೇಕು. ಅದನ್ನು ಹೋಗ್ತೇವೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಮತ್ತೆ ಮುಂದೆ ಈಗ ಹೇಳ್ತಾ ಇದ್ದಾರೆ, ಅಗ್ನಿ ಆದಿಗತಿ ಶ್ರುತಿ ಹೇಳ್ತಿಕೆಯನ್ನ ಭಾಗತತ್ವ. ನೋಡಿ ಸ್ವಾಮಿ, ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ, ಪ್ರಾಣ ಅಂತ ಅಲ್ಲ, ಅಗ್ನಿಯೇ ಮುಂತಾದವುಗಳಿಗೂ ಕೂಡ ಶ್ರುತಿಯಲ್ಲಿ ಗತಿ ಹೇಳಿದ್ದಾರೆ. ನೋಡಿ, ಶ್ರುತಿಯಲ್ಲಿ ಎಷ್ಟು ವಿವಿಧ ಪ್ರತಿಪತ್ತಿ ಇದೆ. ಒಂದು ಏಕವಾಕ್ಯತೆಯಿಂದ ಎಲ್ಲ ಕಡೆ ಹೇಳ್ಬಿಟ್ಟಿದ್ದಿದ್ರೆ ಈ ತರ ಬರ್ತಾನೆ ಇಲ್ಲ ವಿಚಾರ. ಆದ್ರೆ ಹಾಗಿಲ್ಲ. ಒಂದು ಉಪನಿಷತ್ತಿನಲ್ಲಿ ಹೀಗೆ ಹೇಳಿದ್ದಾರೆ, ಹಾಗೆ ಹೇಳಿದ್ದಾರೆ. ಒಂದೇ ಉಪನಿಷತ್ತಿನಲ್ಲಿ ಒಂದು ಕಡೆ ಹೀಗೆ, ಇನ್ನೊಂದು ಕಡೆ ಬೇರೆ ತರ ಹೇಳಿದ್ದಾರೆ. ಇದೆಲ್ಲ ಸಮನ್ವಯ ಮಾಡತಕ್ಕಂಥದ್ದಕ್ಕೆ ಅದಕ್ಕೆ ಎಷ್ಟು ಆ ಒಂದು ಜ್ಞಾನ ಬೇಕು ಅಂತ ನೀವೇ ಊಹಿಸಬಾರ್ದು. ಸೊ ಹೀಗಿರೋದ್ರಿಂದ ಇವನು ಹೇಳ್ಬಿಟ್ಟ, ಅಜ್ಞಾನಿಗತಿ ಶ್ರುತೇರಿಸಿ ಇತಿ ಚೇ. ಅಗ್ನಿಯೇ ಮುಂತಾದವುಗಳಿಗೂ ಕೂಡ ಗತಿಯನ್ನು ಹೇಳಿದ್ದಾರಲ್ಲ, ನೀವು ಪ್ರಾಣ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ಸ್ವಾಮಿ ಆಗೋದಿಲ್ಲ, ಇದು ನೀವು ಹೇಳಿದ ತಪ್ಪಾಯಿತು ಅಂದ್ಬಿಟ್ಟ. ಅಲ್ಲಿಗೆ ಅಗ್ನಿಯಾದಿ ಅಂತ ಹೇಳಿದ್ರೆ ಅಗ್ನಿಯ ಮುಂತಾದವುಗಳಿಗೆ ಗತಿಯನ್ನು ಹೇಳಿದ್ದಾರಲ್ಲ ಅಂದ್ರೆ ಅಗ್ನಿಯ ಮುಂತಾದ ನೋಡಿ ಸ್ವಾಮಿ ಹೇಳಿದ್ದಾರೆ. ಎಲ್ಲಿ? ಬೃಹದಾರಣ್ಯಕದಲ್ಲಿ ಅಗ್ನಿಯೇ ಮುಂತಾದವುಗಳಿಗೆ ಗತಿಯನ್ನು ಹೇಳಿದ್ದಾರೆ. ಯಾವಾಗ ಒಬ್ಬ ಪುರುಷ ಮೃತ ಅಂತ ಆಗ್ತಾನೋ, ಅವನ ಸತ್ತು ಹೋದ ಅಂತ ಆಗ್ತಾನೋ, ಆಗ ಏನಾಗುತ್ತೆ? ಅವನ ಒಂದು ಅಧಿಷ್ಠಾನ ಆಶ್ರಯದಿಂದ ಇದ್ವಲ್ಲ, ಅವಕ್ಕೆಲ್ಲ ಗತಿಯನ್ನು ಭೂತ ಸೂಕ್ಷ್ಮಗಳವು ಇವೆಲ್ಲ ಅಂತಂದ್ರೆ ಅಲ್ಲಿ ನೋಡಿ ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಏನಂತ? ಯತ್ರಾಸ್ಯ ಪುರುಷಸ್ಯ ಮೃತಸ್ಯ. ಪುರುಷ ಇದ್ದ, ಅವನು ಮೃತನಾದ. ಏನಾದ? ಅವನಿಗೆ ಅವನಲ್ಲಿರ್ತಕ್ಕಂಥ ಅಗ್ನಿಂ ವಾಗಪ್ಯೇತಿ. ವಾಕ್ ಅಗ್ನಿಂ ಅಪ್ಯೇತಿ ಅನ್ವಯ. ಅಗ್ನಿಂ ವಾಗಪ್ಯೇತಿ ಅಂತ ಇದೆ. ವಾಕ್ ಅಗ್ನಿಂ ಅಪ್ಯೇತಿ. ಅವನ ಒಂದು ವಾಕುಗಳು ಅಗ್ನಿಯನ್ನು ಸೇರಿಕೊಂಡು ಬಿಡುತ್ತದೆ. ವಾತಂ ಪ್ರಾಣವು ಗಾಳಿಯನ್ನು ಸೇರಿಕೊಂಡು ಬಿಡುತ್ತದೆ. ಚಕ್ಷುರಾದಿತ್ಯಂ, ಮತ್ತು ಕಣ್ಣು ಆದಿತ್ಯನಲ್ಲಿ ಹೋಗಿ ಸೇರಿಕೊಂಡು ಬಿಡುತ್ತದೆ. ಮನಶ್ಚಂದ್ರಂ, ಮನಸ್ಸು ಚಂದ್ರನಲ್ಲಿ. ದಿಶಶ್ರೋತ್ರಂ, ಕಿವಿಗಳು ಅಂದ್ರೆ ಶ್ರೋತ್ರೇಂದ್ರಿಯಗಳು ದಿಕ್ಕುಗಳಲ್ಲಿ. ಪೃಥ್ವೀಂ ಶರೀರವು ಪೃಥ್ವಿಯಲ್ಲಿ. ಮತ್ತೆ ಆಕಾಶಮಾತ್ಮ, ಈ ಆತ್ಮ ಅಂತ ಜೀವ ಇದೆ, ಅವನು ಆಕಾಶದಲ್ಲಿ. ಮತ್ತೆ ಓಷಧಿ ಲೋಮಾನಿ, ಮತ್ತೆ ಈ ಒಂದು ಆ ಲೋಮಗಳು ಅಂತ ಏನಿದೆ ಅವು ಔಷಧಿಗಳಲ್ಲಿ ಸೇರಿಕೊಂಡು ಬಿಡುತ್ತದೆ. ಮತ್ತೆ ವನಸ್ಪತಿ ಕೇಶಗಳು ವನಸ್ಪತಿಗಳನ್ನು ಸೇರ್ಕೊಳ್ತವೆ. ಅಪ್ಸು ಲೋಹಿತಂ ರೇತಸ್ಸ, ಮತ್ತೆ ಲೋಹಿತ ಮತ್ತೆ ರೇತಸ್ಸು ಎಲ್ಲೋ ಸೇರ್ಕೊಳ್ತವೆ, ಅಪ್ಪಿನಲ್ಲಿ ಹೋಗಿ ಸೇರಿಕೊಂಡು ಬಿಡುತ್ತವೆ ಅಂತ ಹೇಳಿದ್ದಾರೆ ಸ್ವಾಮಿ. ಎಷ್ಟಲ್ಲ ಇಲ್ಲಿ ಹೀಗಿರ್ಬೇಕು, ನೀವು ಪ್ರಾಣ ಮುಂದೆ ಹೋಗ್ಬಿಡುತ್ತೆ, ಅವನ ಭೂತ ಏನೇನೋ ಹೇಳ್ತಾ ಇದ್ದೀರಲ್ಲ ಹೇಗೆ ಅಂತ ಹೇಳ್ಬಿಟ್ಟ. ಅದಕ್ಕೆ ಹೇಳ್ತಾ ಇದ್ದಾರೆ ಇಷ್ಟ ಆಗಿತ್ತು. ಇದನ್ನ ಮುಂದೆ ನೋಡಿದ್ರೆ ನೋಡಪ್ಪ, ಹೌದು ಹೇಳಿದ್ದಾರೆ. ಯಾವುದಿದು? ಅಗ್ನಿಯಾದಿಗತಿ ಶ್ರುತೆ ಋತುತೆ. ಅಗ್ನಿಯೇ ಮುಂತಾದವುಗಳಿಗೂ ಕೂಡ ಗತಿಯನ್ನು ಹೇಳುತ್ತಾರೆ ಅಂತ ನೀನು ಹೇಳುವುದಾದರೆ, ನಾವು ಹೇಳೋದು ಸರಿ ಇಲ್ಲ ಅಂತ ಹೇಳಿದ್ನಲ್ಲ, ಹೇಳೋದಾದ್ರೆ ನ ತಥಾ ನ, ಹಾಗಲ್ಲಪ್ಪ. ಯಾಕೆ ಅಂದ್ರೆ ಅಲ್ಲಿ ಏನು ಹೇಗೆ ಹೇಳಿದ್ದಾರೆ ಗೊತ್ತೇನು? ಭಾಕ್ತತ್ವ. ಈ ಅಜ್ಞಾದಿಗಳಿಗೆ ಗತಿಯನ್ನು ಹೇಳಿರುವುದು ಕೇವಲ ಭಾಕ್ತ ರೂಪದಿಂದ. ಭಾಕ್ತ ಅಂತಂದ್ರೆ ಒಂದೇ, ಗೌಣ ಅಂತಂದ್ರು ಒಂದೇ. ಅದೇನು? ಮುಖ್ಯ ದೃಷ್ಟಿಯಿಂದ ಅಲ್ಲ, ಕೇವಲ ಗೌಣಿ ದೃಷ್ಟಿಯಿಂದ, ಗೌಣ ದೃಷ್ಟಿಯಿಂದ ಹೇಳಿದ್ದಾರೆ, ಮುಖ್ಯ ದೃಷ್ಟಿಯಿಂದ ಹೇಳಿಲ್ಲ. ಯಾವುದು ಗೌಣಿಗೆ?
ಅಂದ್ರೆ ಆ ಗುಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಹೇಳಿದ್ದಾರೆ, ಅದಕ್ಕೆ ತಕ್ಕಂತೆ ಹೇಳಿದ್ದಾರೆ ಅಷ್ಟೇ, ಮುಖ್ಯವಾದ ವೃತ್ತಿ ಅಲ್ಲ. ಏನು ನೋಡ್ರಿ, ಇವನ ಸಿಂಹ ಅಂತ ಹೇಳಿದ್ರೆ ಅದು ಗೌಣ ತಾನಿದು. ಯಾಕೆ? ಸಿಂಹದಲ್ಲಿ ಯಾವ ಗುಣ ಇದೆಯೋ ಆ ಗುಣಕ್ಕೆ ತಕ್ಕಂತೆ ಇವನ್ನ ಆ ಶಬ್ದದಿಂದ ಕರೆದಿದ್ದಾರೆ ಅಷ್ಟೇ. ಅದು ಗೌಣ ಪ್ರಯೋಗ. ಸಿಂಹ ಅಂತ ಸಿಂಹ ನಾನು ತಿನ್ಬಿಡ್ತಾನ, ಅಲ್ಲಿ 4 ಕಾಲಿಗೆ ಏನಿದೆ ಅಲ್ಲಿ ಅಲ್ಲ. ಆ ಇಲ್ಲೂ ಕೂಡ ಭಾಕ್ತತ್ವ ಗೌಣ ದೃಷ್ಟಿಯಿಂದ ಹೇಳಿದ್ದಾರೆ ಅಷ್ಟೇಪ್ಪ. ಅದನ್ನ ನೀನು ಮುಖ್ಯ ದೃಷ್ಟಿಯಿಂದ ತಗೊಂಡ್ಬಿಟ್ರು, ಓ ಏನ್ರಿ ಇವನು ಸಿಂಹ ಅಂದ ತಕ್ಷಣ ಅದ್ರ ಓಡ್ಕೊಂಡು ಹೋಗ್ಬಿಟ್ಟಿಯಲ್ಲ, ಓಡ್ಬಿಟ್ಟಿಯಲ್ಲ, ಹಾಗಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಷ್ಟು ಆಗಿತ್ತು. ಈಗ ಉತ್ತರ ಹೇಳ್ತಾ ಇದ್ರು. ಭಾಕ್ತತ್ವ ಇದು ಗೌಣತ್ವ ಅಂತ. ವಾಗಾದೀನಾಂ ಅಜ್ಞಾದಿಗತಿ ಶ್ರುತಿ ಗೌಣಿ. ಈ ವಾಕ್ಯ ಮುಂತಾದವುಗಳು ಈ ಮುಂದೆ ಉದ್ದಕ್ಕೆ ಹೇಳ್ಕೊಂಬಂದ್ರಲ್ಲ, ಏನು ಯತ್ ರಾಸ್ಯ ಪುರುಷ ಮತ್ತು ಅಗ್ನಿಂ ವಾಗಪ್ಯೇತಿ ವಾತಂ ಪ್ರಾಣ ಚಕ್ಷುರಾದಿತ್ಯಂ ಮನಶ್ಚಂದ್ರಂ ದಿವ್ಯ ಸ್ತೋತ್ರಂ ಪೃಥಿವೀಂ ಶರೀರಂ ಆಕಾಶ, ಇದೆಲ್ಲ ಅಲ್ಲಿ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ? ಔಷಧೀರ್ಲೋಮಾನ್ ವನಸ್ಪತೀನ್ ಕೇಶಾಹ ಅಂತ ಹೇಳಿದ್ದಾರೆ. ಇವೆಲ್ಲ ನೋಡಿದಾಗ ನಾವು ಇದಕ್ಕೆ ಅರ್ಥ ಮಾಡಿದಾಗ ಓಹೋ ಇವೆಲ್ಲ ಏನ್ ಗೊತ್ತೇನು ಗೌಣ ದೃಷ್ಟಿಯಿಂದ ಹೇಳಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೋಡಪ್ಪ, ಇದು ಗೌಣ ದೃಷ್ಟಿಯಿಂದ ಹೇಳಿದ್ದಾರೆ. ವಾಗಾದಿನ ಅಗ್ನಿಯಾದಿಗಳಿಗೆ ಶ್ರುತಿ, ವಾಗಾದಿಗಳಿಗೆ ಅಗ್ನಿಯೇ ಮುಂತಾದವುಗಳ ಗತಿಯನ್ನ ಗೌಣ ದೃಷ್ಟಿಯಿಂದ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ನೋಡಿ, ವಾಕು ಬೇಕಾದ್ರೆ ಅಗ್ನಿ ಹೋಗಿ ಸೇರ್ಕೊಂಡ್ ಬಿಡ್ತವೆ ಅಂತ ಹೇಳಿದ್ರೆ ಏನೋ ಆಯ್ತು ಆಯ್ತು ಸ್ವಾಮಿ ಅಂತ ಹೇಳ್ಬೋದು. ಆದ್ರೆ ಅಲ್ಲೇ ಮುಂದೆ ಏನ್ ಹೇಳಿದ್ದಾರೆ? ಔಷಧೀರ್ಲೋಮಾನಿ ವನಸ್ಪತೀನ್ ಕೇಶಾಹ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಅಜ್ಞಾನ ಲೋಮಸು ಕೇಶೇಶು ಚ ಅದರ್ಶನ. ಈ ಲೋಮ ಕೇಶ ಅಂತ ಏನಿದೆಯಲ್ಲ ಅದು ವನಸ್ಪತಿಗಳನ್ನು ಔಷಧಿಗಳನ್ನು ಸೇರ್ಕೊಂಡ್ಬಿಡುತ್ತೆ, ವನಸ್ಪತಿನ ಸೇರ್ಕೊಳ್ಳುತ್ತೆ. ಅದು ಹೇಗೆ ಸೇರ್ಕೊಳ್ತಾರೆ ಏನಪ್ಪಾ ಹೇಳು ನೋಡೋಣ. ಈ ಕೂದಲಿದೆ, ಅದೇನು ಹಾರ್ಕೊಂಡು ಹೋಗಿ ವನಸ್ಪತಿನ ಸೇರ್ಕೊಂಡ್ಬಿಡ್ತು ಅಂದ್ರೆ ಏನ್ ಅರ್ಥ? ಅದಕ್ಕೆ ಮುಖ್ಯವಾದ ದೃಷ್ಟಿಯಿಂದ ಹೇಳಿಲ್ಲ. ಈ ವನಸ್ಪತಿ ಔಷಧ ಇವೆಲ್ಲ ಅವೆಲ್ಲವನ್ನೂ ಕೂಡ ಗೌಣ ದೃಷ್ಟಿಯಿಂದ ಹೇಳಿದ್ದಾರೆ ಅಂತಕ್ಕಂಥ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ನೋಡಿ, ಲೋಮ ಕೇಶ ಅಂತಕ್ಕಂಥದ್ದು ಯಾವುದರಿಂದ ನೋಡಿ ಉತ್ಪತ್ತಿ ಆಗಿದೆಯಪ್ಪ? ಯಾವುದರಿಂದ? ಅಯ್ಯ ಔಷಧಿ ವನಸ್ಪತಿಗಳಿಂದ. ಹೌದ್ ತಾನೆ? ಆಯ್ತು, ಅದ್ರಲ್ಲಿ ಹೋಗಿ ಸೇರ್ಕೊಳತ್ತೆ. ಎಲ್ಲಾರು ಕೂದಲು ತನ್ನ ಕಾರಣ ಹೋಗಿ ಹಾರು ಬಂದು ಸೇರ್ಕೊಂಡ್ಬಿಡೋದು ನೋಡಿದ್ಯಾ? ಏನು ಇಲ್ಲ. ಆದ್ದರಿಂದ ಈ ಪೂರ್ತಿ ಏನಿದೆ ವಾಕ್ಯ ಇವೆಲ್ಲವೂ ಕೂಡ ಗೌಣ ದೃಷ್ಟಿಯಿಂದ ಹೇಳಿದ್ದಾರೆ. ಏನು? ವಾಕ್ ಅಗ್ನಿಯನ್ನ, ಮತ್ತೆ ಪ್ರಾಣ ಗಾಳಿಯನ್ನ, ಈ ಆದಿತ್ಯ ಚಕ್ಷು ಮೇಲೆ ಹೇಳಿದ್ದಲ್ಲ ಅವೆಲ್ಲ ಗೌಣ ದೃಷ್ಟಿಯಿಂದ ಹೇಳಿದ್ದಾರೆ. ಯಾಕೆ? ವನಸ್ಪತಿ ಇದೆಯಲ್ಲ, ಕೇಶಗಳು ವನಸ್ಪತಿ ಸೇರ್ಕೊಳ್ತವೆ, ಮತ್ತೆ ಲೋಮಗಳು ಔಷಧಿ ಸೇರ್ಕೊಳ್ತವೆ ಅಂತ ಹೇಳಿ ಅದು ಹೇಗೆ ಸಾಧ್ಯ ಇದೆ? ಇದು ಗೌಣ ದೃಷ್ಟಿಯಿಂದ ಮಾತ್ರ ಹೇಳಿದ್ದಾರೆ ಅಂತ ಹೇಳಿ. ಔಷಧೀರ್ಲೋಮಾನ ವನಸ್ಪತಿಯನ್ ಕೇಶ ಇಲ್ಲಿ ಇದೆಯಲ್ಲ, ಈ ತತ್ರ ಆಮ್ನಾಯಿತೆ ನೋಡಿ, ಮುಂದೆ ಅದನ್ನು ಹೇಳಿದ್ದಾರೆ. ನಹಿ ಲೋಮಾನಿ ಕೇಶ ಅಷ್ಟ ಇಲ್ಲೇ ಹೇಳ್ಬಿಟ್ಟಿದೆ. ಉತ್ಪೃತ್ಯ ಔಷಧಿ ವನಸ್ಪತಿ ಗಚ್ಚಂತಿ ಇದು ಸಂಭವತಿ. ಲೋಮ ಮತ್ತು ಕೇಶಗಳು ಉತ್ಪೃತ್ಯ ಈ ಶರೀರವನ್ನ ಬಿಟ್ಟು ಒಬ್ಬ ಸತ್ತ ಅವನೇನು ಮಾಡ್ತ, ಅವನು ಕೂದೆ ಹಾರೋಗ್ಬಿಡ್ತಾ ಇದ್ದಾನ, ಅವನ್ ಬಿಟ್ಟು ಹಾರು. ಲೋಮ ಉತ್ಪೃತ್ಯ ಅಂದ್ರೆ ಹಾರ್ಕೊಂಡು ಅಂತ, ಮೇಲಕ್ಕೆ ನೆಗೆದು ಬಿಟ್ಟು, ನೆಗೆದು ಅಂತ ಅರ್ಥ ಉತ್ಪತ್ತಿ, ನೆಗೆದು ಬಿಟ್ಕೊಂಡು ಔಷಧಿ ವನಸ್ಪತಿ ಅಂಶ ಗಚ್ಚಂತಿ, ಔಷಧಿ ವನಸ್ಪತಿಗಳ ಸೇರ್ಕೊಳ್ಳುತ್ತೆ ಅಂತಕ್ಕಂಥದ್ದು ನ ಸಂಭವತಿ, ಎಂದಿಗೂ ಸಾಧ್ಯ ಇಲ್ಲ. ಹಾಗಾಗಿ ಗೌಣ ದೃಷ್ಟಿಯಿಂದ ಹೇಳಿದಾರಷ್ಟೇ. ಯಾಕೆ? ಅದರಿಂದ ಉತ್ಪತ್ತಿ ಆಯಿತು ಅಂತ ಅನ್ನೋ ದೃಷ್ಟಿಯಿಂದ ಮಾತ್ರ ಅಷ್ಟೇ. ಆ ಗುಣ ಇದ್ರಲ್ಲಿದೆ ಅಂತ ಹೇಳ್ತಾನೆ. ಮತ್ತು
ನ ಚ ಜೀವಸ್ಯ ಪ್ರಾಣೋಪಾಧಿ ಪ್ರತ್ಯಾಖ್ಯಾನೆ ಗಮನಂ ಅವಕಲ್ಪತೆ. ಮತ್ತು ಈ ಜೀವ ಪ್ರಾಣ ಇವನ್ ಹೇಳಿದೀವಲ್ಲ, ಇವು ಹೇಗೆ ಅಂತಂದ್ರೆ ಇದು ಹೇಗೆ ಹೊಂದುತ್ತೆ ಗೊತ್ತಾ? ಜೀವನಿಗೆ ಪ್ರಾಣೋಪಾಧಿ ಪ್ರತ್ಯಾಖ್ಯಾನೆ. ಪ್ರಾಣೋಪಾಧಿ ಅಂದ್ರೆ ಪ್ರಾಣವೆಂಬ ಉಪಾಧಿಯನ್ನ ಜೀವನಿಗೆ ಹೇಳದೆ ಹೋಗಿಬಿಟ್ಟರೆ ಅವನಿಗೆ ಗಮನ ಆಗೋದೇ ಇಲ್ಲ. ಯಾಕೆ? ಜೀವ ಬೇರೆ ಪ್ರಾಣ ಬೇರೆ ಅಂತ ವಿಂಗಡಣೆ ಮಾಡಿ ಹೇಳೋಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆ? ಜೀವಾನು ಪ್ರಾಣನ ವಿಂಗಡಿಸ್ಬಿಟ್ರೆ ಆ ಜೀವಾನು ಇರೋದೇ ಇಲ್ಲ, ಸತ್ತೋಗ್ಬಿಡ್ತಾನೆ, ಅಷ್ಟೇ ಪ್ರಾಣ ಇದ್ದೆ. ವಿಂಗಡಿಸುವ ಸಾಧ್ಯವೇ ಇಲ್ಲ. ಎರಡನ್ನು ಒಟ್ಟಾಗಿ ಹೇಳಬೇಕು. ಏನು? ಈ ಪ್ರಾಣೋಪಾಧಿಕನಾದ ಜೀವನನ್ನೇ ಹೇಳಬೇಕೇ ಹೊರತು ಈ ಪ್ರಾಣನ ಬಿಟ್ಟು ಜೀವ ಅಂತ ಇಲ್ಲ. ಪ್ರಾಣ ಉಪಾಧಿ ಜೀವನ ಪ್ರಾಣೋಪಾಧಿಕ. ಪ್ರಾಣನ ಉಪಾಧಿಯನ್ನು ಕೂಡ್ಕೊಂಡಾಗ ಮಾತ್ರ ಅವನು ಜೀವ ಜೀವ ಅಂತ ಹೇಳ್ತಾರೆ ಅಷ್ಟೇ, ಹಿಂದೆ ಆಗೋದಿಲ್ಲ. ನಾಪಿ ಪ್ರಾಣ ಇರ್ವಿನ ದೇಹಾಂತರೇ ಉಪಭೋಗ ಉಪಪದ್ಯತೆ. ಮತ್ತು ಈ ಪ್ರಾಣ ಇಲ್ಲ ಅಂತ ಇತ್ತು. ಪ್ರಾಣ ಇಲ್ಲ ಅಂತ ಆಗ್ಬಿಟ್ರೆ ಏನಾಗುತ್ತೆ? ದೇಹಾಂತರೇ, ಇನ್ನೊಂದು ದೇಹ ಪಡ್ಕೊಂಡ ಮೇಲೆ ಅಲ್ಲಿ ಉಪಭೋಗ ಹೇಗೆ ಸಾಧ್ಯ ಆಗುತ್ತೆ? ಇವನು ಇಲ್ಲಿ ಇದ್ದ, ಈ ಶರೀರವನ್ನು ಬಿಟ್ಟ ಅಲ್ಲಿ ಹೋದ ಮೇಲೆ ಅಲ್ಲಿ ಉಪಭೋಗ ಮಾಡ್ತಾನೆ, ಅದೇನು ಭೋಗವನ್ನು ಅನುಭವಿಸ್ತಾನೆ. ಅನುಭವಿಸ್ಬೇಕಾದ್ರೆ ಅವನು ಏನಾಗಬೇಕು? ಇಲ್ಲಿ ಯಾವ ಒಂದು ಪ್ರಾಣವನ್ನ ಇಟ್ಕೊಂಡು ಕರ್ಮವನ್ನು ಮಾಡಿದ್ನೋ ಇವ್ನು ಅನುಭವಿಸ್ಬೇಕಾದ್ರೆ ಇವನೇ ಅಲ್ಲಿ ಹೋಗಿ ಅನುಭವಿಸ್ಬೇಕಾನೆ. ಇವ್ನು ಮಾಡಿ ಬೇರೆಯವ್ರು ಅನುಭವಿಸಕ್ಕಾಗುತ್ತಾ? ಆಗೋದಿಲ್ಲ. ಆದ್ದರಿಂದ ಇವನೇ ಪ್ರಾಣ ಇದ್ದಾನಲ್ಲ, ಇವನು ದೇಹಾಂತರೇ ಉಪಭೋಗ. ಈ ಪ್ರಾಣವನ್ನ ಬಿಟ್ಟರೆ ಬೇರೆ ದೇಹದಲ್ಲಿ ಉಪಭೋಗ ಅಂತ ಸಾಧ್ಯ ಇಲ್ಲ. ಅದು ಪ್ರಾಣ ಬೇಕೇ ಬೇಕು. ಮತ್ತು ವಿಸ್ಪಷ್ಟಂಚ ಪ್ರಾಣಾನಾಂ ಸಹ ಜೀವೇನ ಗಮನಂ ಅನ್ಯತ್ರ ಸಾಧಿತಂ. ಮತ್ತು ಬೇರೆಯ ಶ್ರುತಿಯಲ್ಲಿ, ಬೇರೆಯ ಕಡೆಯಲ್ಲಿ ವಿಸ್ಪಷ್ಟವಾಗಿ ಕಂಠೋಕ್ತವಾಗಿ ಜೀವನು ಆ ಒಂದು ಪ್ರಾಣನ ಜೊತೆಯಲ್ಲಿ ಹೋಗುತ್ತಾನೆ ಎಂಬುದಾಗಿ ಕಂಠೋಕ್ತವಾಗಿ ಇದೆ. ಹೇಳಬೇಕಾದಿಲ್ಲ. ಜೀವನ ಬಿಟ್ಟು ಪ್ರಾಣ ಹೋಗ್ತಾನೆ, ಪ್ರಾಣ ಬಿಟ್ಟು ಜೀವ ಸಾಧ್ಯವೇ ಇಲ್ಲ, ಹೇಳಬೇಕಾದಿಲ್ಲ. ಆದರೂ ಕೂಡ ಈ ತರ ಒಂದು ಸಂಶಯ ಏನಾದರೂ ಪ್ರಾಪ್ತವಾಗುತ್ತೇನೋ ಅಂತ ಹೇಳ್ಬಿಟ್ಟು ಅದನ್ನು ಹೇಳಿದ್ದಾರೆ. ಪ್ರಾಣನಾಂ ಸಹ, ಪ್ರಾಣನ ಜೊತೆಯಲ್ಲಿ ಈ ಜೀವನ ಒಂದು ಗಮನವನ್ನು ಹೇಳಿದ್ದಾರೆ. ಅತಃ ವಾಗಾದ್ಯಧಿಷ್ಠಾತ್ರೀಣಾಂ ಅಜ್ಞಾದಿ ದೇವತಾನಾಂ ವಾಗಾದ್ಯುಪಕಾರಿಣೀನಾಂ ಮರಣಕಾಲೆ ಉಪಕಾರ ನಿವೃತ್ತಿ ಮಾತ್ರ ಅಪೇಕ್ಷ್ಯ ವಾಗಾನೇಹ ಅಜ್ಞಾದಿಯಂ ಗಚ್ಚಂತಿ ಇತಿ ಉಪಚರ್ಯತೆ. ಆದ್ದರಿಂದ ಇವೆಲ್ಲವೂ ಕೂಡ ಉಪಚಾರಕ್ಕಾಗಿ ಹೇಳಿದ ಮಾತು. ಏನಂತ? ಈ ವಾಕ್ ಅಗ್ನಿಯನ್ನು ಸೇರಿಕೊಂಡು ಬಿಡುತ್ತದೆ, ಪ್ರಾಣನು ಗಾಳಿಯನ್ನು ಸೇರಿಕೊಂಡು ಬಿಡುತ್ತದೆ, ಕಣ್ಣು ಆದಿತ್ಯನನ್ನು ಸೇರಿಕೊಂಡು ಬಿಡುತ್ತದೆ. ಎಲ್ಲ ಏನು ಉಪಚಾರಕ್ಕಾಗಿ ಹೇಳಿದ್ರು. ಏನು ಉಪಚಾರ ಹಾಗಾದ್ರೆ ಅಂತಂದ್ರೆ ವಾಗಾದ್ಯಧಿಷ್ಠಾತ್ರೀಣಾಂ ಅಜ್ಞಾನಿ ದೇವತ. ಈ ವಾಕು ಮುಂತಾದವರಿಗೆ ಈ ಅಧಿಷ್ಠಾತೃ ದೇವತೆಗಳಿದ್ದಾರಲ್ಲ, ಯಾರು? ವಾಕಿ ಅಗ್ನಿ, ಮತ್ತೆ ಈ ಪ್ರಾಣಕ್ಕೆ ವಾತ ಅಂತಕ್ಕಂಥದ್ದು, ಮತ್ತೆ ಆದಿತ್ಯ ಅಂತಕ್ಕಂಥ ಚಕ್ಷು, ಇವೆಲ್ಲ ಇದೆಯಲ್ಲ, ಇವು ಅಧಿಷ್ಠಾತೃ ದೇವತೆಗಳು. ಯಾವುದು? ಈ ಅಗ್ನಿ, ಗಾಳಿ, ಮತ್ತೆ ಆದಿತ್ಯ, ಚಂದ್ರ, ಇವೆಲ್ಲ ಏನು? ಅಧಿಷ್ಠಾತೃ ದೇವತೆಗಳು. ಇವುಗಳು ಏನಾಗುತ್ತೆ? ಮರಣ ಆಯಿತು, ಅವನು ಸತ್ತ ಅಂತ ಅಂದರೆ ಇವನಿಗೆ ಅವುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ವಾಗಾದ್ಯುಪಕಾರಣಿನ ಮರಣ ಕಾಲ ಯಾವ ಪ್ರಯೋಜನವೂ ಇಲ್ಲ. ಏನಾಗುತ್ತೆ? ಎಲ್ಲ ಉಪಕಾರವೆಲ್ಲ ಹೋಗ್ಬಿಡುತ್ತೆ. ಪ್ರಾಣ ಹೋಯ್ತು ಅಂದ್ರೆ ಅಗ್ನಿಯಿಂದ ಏನು ಉಪಕಾರ, ಪ್ರಾಣದಿಂದ ಏನು ಉಪಕಾರ, ಕಣ್ಣಿಂದ ಏನು ಉಪಕಾರ, ಆದಿತ್ಯ ಏನು ಉಪಕಾರ. ಹೀಗೆ ಇವುಗಳಿಂದ ಉಪಕಾರ ನಿವೃತ್ತಿ ಮಾತ್ರ ಅಪೇಕ್ಷೆ. ಇವುಗಳಿಂದ ಯಾವ ಉಪಕಾರವೂ ಇಲ್ಲ, ಅವು ತಮ್ಮ ಕಾರಣವನ್ನು ಸೇರಿಕೊಂಡು ಬಿಡುತ್ತವೆ. ಯಾಕೆ?
ಕಾರಣವನ್ನು ಸೇರ್ಕೊಂಡು ಬಿಟ್ಟಾಗ ಉಪಕಾರ ಅನ್ನೋದಿಲ್ಲ. ಇವಾಗ ಮಡಿಕೆ ಇತ್ತು, ಕಾರ್ಯರೂಪದಿಂದ ಇತ್ತು, ಆಗ ಉಪಯೋಗ ಬರ್ತಾ ಇತ್ತು. ಹೌದು ತಾನೆ? ನೀರು ತರೋಕ್ಕಾಗ್ತಿತ್ತು, ಅಡಿಗೆ ಮಾಡೋಕ್ಕಾಗ್ತಿತ್ತು, ಇನ್ನೊಂದಕ್ಕೆ ಆಗ್ತಾ ಇತ್ತು. ಏನಾಯ್ತು ಅದು? ಘಟ ಒಡೆದೋಯ್ತು. ಹಾಗೆ ಶರೀರ ಮನುಷ್ಯ ಸದೋಗ್ಬಿಟ್ಟ. ಘಟ ಒಡೆದು ಏನಾಯ್ತದು? ಅದು ಆ ಒಂದು ಮಣ್ಣಿನಲ್ಲಿ ಸೇರಿಕೊಂಡು ಬಿಡ್ತು, ಮಣ್ಣಾಗೋಯ್ತು ಅಂದ್ಬಿಟ್ರೆ ಏನ್ ಅರ್ಥ ಆಗುತ್ತೇನು? ಆ ಘಟ ಆಗಿದ್ದಾಗ ಯಾವ ಯಾವ ಉಪಕಾರ ಪ್ರಯೋಜನಕ್ಕಾಗಿ ಬರ್ತಾ ಇತ್ತೋ ಆ ಪ್ರಯೋಜನ ಏನಾಯ್ತು? ಎಲ್ಲ ನಿವೃತ್ತವಾಗೋಯ್ತು. ಘಟ ಹೋಯ್ತು, ಆ ಮಣ್ಣು ಇದೆ ಅಲ್ಲಿ, ಅದನ್ನೇನು ಪ್ರಯೋಜನ? ಏನು ಪ್ರಯೋಜನ? ನೀರು ತರೋಕ್ಕಾಗತ್ತಾ? ಅಡಿಗೆ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಹೀಗೆ ಈ ಅಜ್ಞಾದಿ ದೇವತೆಗಳಿದ್ದಾರಲ್ಲ, ಅವರಲ್ಲಿ ಈ ವಾಕ್ಯ ಮೊದಲಾದವು ಹೋಗಿ ಸೇರ್ಕೊಂಡು ಬಿಡ್ತವೆ. ಇವೆಲ್ಲ ಕಾರ್ಯಗಳು ಸೇರ್ಕೊಂಡಾಗ ಏನಾಗುತ್ತೆ? ಇವುಗಳಿಂದ ಯಾವ ಉಪಕಾರವನ್ನು ಕೂಡ ಜೀವನಕ್ಕೆ ಆಗೋ ಹಾಗಿಲ್ಲ. ಜೀವನಕ್ಕೆ ಆಗೋದು ಯಾವಾಗ? ಆ ಕಾರ್ಯರೂಪದಿಂದ ಇದ್ದಾಗ ಮಾತ್ರ ಜೀವನಿಗೆ ಉಪಕಾರ ಆಗತ್ತೆ. ಕುಂಬಾರನಿಗೆ ಮಡಿಕೆ ರೂಪದಿಂದ ಮಾತ್ರ ನೀರು ತರೋಕ್ಕಾಗತ್ತಷ್ಟೇ. ಮಣ್ಣಿನ ರೂಪದಲ್ಲಿದ್ದಾಗ ನೀರು ತರೋಕ್ಕೆಲ್ಲ ಆಗುತ್ತೆ? ಆಗೋದಿಲ್ಲ. ಹಾಗೆ ಆ ಕಾರ್ಯರೂಪದಿಂದ ಇದ್ದಾಗ ಮಾತ್ರ ಅದರ ಉಪಯೋಗ ಆಗುತ್ತೆ, ಉಪಕಾರವಾಗುತ್ತೆ. ಅದರಿಂದ ಯಾವಾಗ ಮರಣ ಅಂತಾಯಿತು, ಹೋಯಿತು, ಅದೇನಾಯ್ತು? ಆ ಎಲ್ಲವೂ ಕೂಡ ಆ ಕಾರ್ಯ ಅಂತಕ್ಕಂಥದ್ದು ಹೋಯ್ತು ಅಂತ ಅನ್ನೋದನ್ನ ಇಲ್ಲಿ ಅಲ್ಲಿ ಹೋಗಿ ಸೇರಿಕೊಂಡು ಬಿಡ್ತು, ಕಾರಣದಲ್ಲಿ ಸೇರಿಕೊಂಡು ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಏನು ಗೌಣ ದೃಷ್ಟಿಯಿಂದ ಹೋಗಿ ಸೇರ್ಕೊಂಡು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಯಾರು ನೋಡೋಕ್ಕಾಗುತ್ತಾ? ಒಬ್ಬ ಇದ್ದಪ್ಪ, ಓ ನೋಡಿ ಡಾಕ್ಟರ್ ಪ್ರಾಣ ಹೋಯ್ತು ಇದಾರೋ ಎಲ್ಲ ಇದೆಲ್ಲ ಇದೆಯಲ್ಲ, ಯಾವುದು ಅಗ್ನಿ, ಪ್ರಾಣ, ಕಣ್ಣು, ಮೂಗು ಎಲ್ಲ ಮನಸ್ಸು ಎಲ್ಲ. ಮನಸ್ಸು ಚಂದ್ರನು ಸೇರ್ಕೊಂಡ್ಬಿಡ್ತು, ಏನು ಕಾಣುತ್ತಾ ನಮಗೆ? ಚಂದ್ರ ಸೇರ್ಕೊಳ್ಳೋದು ಏನಿಲ್ಲ. ಮತ್ತೆ ಇದೆ ಯಾಕೆ ಹೇಳಿದ್ರು ಅಂದ್ರೆ ಈ ದೃಷ್ಟಿಯಿಂದ ಮಾತ್ರ ಹೇಳಿದ್ರು. ಅವುಗಳಿಂದ ಈ ಜೀವನಿಗೆ ಇನ್ನು ಯಾವ ಉಪಕಾರವೂ ಇಲ್ಲ. ಆಗ್ತಾ ಇದು ಗೌಣ ದೃಷ್ಟಿಯನ್ನು ಹೇಳಿದ್ದಾರೆ ಅಜ್ಞಾದಿಗತಿಗಳನ್ನ ಅಂತ ಹೇಳಿ. ಆ ಅಜ್ಞಾದಿಗತಿ ಹೇಳಿದ್ದರೂ ಕೂಡ ಗೌಣವಾಗಿರುವುದರಿಂದ ಇಲ್ಲಿ ಏನಿಟ್ಕೋಬೇಕು ನಾವು ಮುಖ್ಯಾರ್ಥದಲ್ಲಿ? ಜೀವನು ಭೂತ ಸೂಕ್ಷ್ಮಗಳಿಂದ ಸಂಪರಿಸ್ಪಕ್ತನಾಗಿ ಹೋಗ್ತಾನೆ, ಮತ್ತೆ ಪ್ರಾಣ ಜೊತೆಗೂಡಿ ಹೋಗ್ತಾನೆ ಅಂತಕ್ಕಂಥದ್ದನ್ನೇ ಇಟ್ಕೊಳ್ಬೇಕು. ಯಾಕೆ? ಪ್ರಾಣದ ಜೊತೆಯಲ್ಲಿ ಹೋದರೆ ಮಾತ್ರ ಅವನು ಉಪಭೋಗಿಸುವುದಕ್ಕೆ ಸಾಧ್ಯ. ಇನ್ನೊಂದು ಶರೀರದಲ್ಲಿ ದಿವ್ಯವಾದ ಶರೀರ ಪಡ್ಕೊಳ್ತಾನೆ, ಈಗ ಬಿಟ್ಟ ಪಡ್ಕೊಳ್ತಾನೆ ಜೀವ. ಅಲ್ಲಿ ಉಪಭೋಗ ಮಾಡೋಕ್ಕೆ ಸಾಧ್ಯ ಯಾವಾಗ? ಇದ್ರ ಜೊತೆ ಇದ್ದಾಗ ಮಾತ್ರ. ಈಗ ಸಾಧ್ಯವಿಲ್ಲ ಅಂತ ಹೇಳಿ ಇನ್ನು ಇವರಿಂದ ಯಾವ ಉಪಯೋಗವೂ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ಈ ಈ ಅಜ್ಞ ಸೇರಿಕೊಂಡು ಬಿಡುತ್ತಾರೆ ಅಂತ ಈ ತರ ಒಂದು ಅಪ್ಯಯವನ್ನ ಹೇಳ್ತಾ ಇದ್ದಾರೆ. ಇವುಗಳ ಅಪ್ಯಯವನ್ನು ಹೇಳ್ತಾ ಇರ್ತಕ್ಕಂಥ ಈ ಉದ್ದೇಶಕ್ಕೋಸ್ಕರ, ಇವುಗಳಿಂದ ಯಾವ ಉಪಯೋಗ ಇಲ್ಲ ಇನ್ಮೇಲೆ ಏನು ಪ್ರಯೋಜನವಿಲ್ಲ ಅಂತಕ್ಕಂಥ ಹೇಳೋದಕ್ಕೋಸ್ಕರ ಅಪ್ಯಯ ಅಂತ ಹೇಳ್ತಾ ಇದ್ದಾರೆ. ಗೌಣ ದೃಷ್ಟಿ, ಬೇರೆ ಇನ್ನೇನು ಇಲ್ಲ ಅಂತ ಹೇಳಿ ಈ ಒಂದು ಸೂತ್ರವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಮುಂದಿನ ಸೂತ್ರ ಅಲ್ಲಿ ಈ ಸೂತ್ರ ಮುಗಿತು. ಮುಂದಿನ ಪ್ರಥಮೆ ಅಶ್ರವಣಾದಿಚೇತ ನ ಸಾಯೇವ ಶ್ರಮಪಾರ್ಥೆ. ಇದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.